ಓಂ ಶ್ರೀ ಸಾಯಿರಾಮ್. ಬಡವುಕುಲ ಎಂಬ ಈ ದೇವ್ರಕುಲ ಮಕ್ಕೆಲ್ಲಾಗೂ ಈಗ ಗೌತಮಿದ ನಮಸ್ಕಾರ ಬೇಗಿಂಡು. ಇಂದಿನ ಜನವು ನಂಗೆ ಆ ಪಣಿವು ಪತ್ತಿ ನೋಡುವೋ. ಪಣಿವುದಾಗ ಇಬ್ಬವಕ ಆ ವಾರ್ಕಿಯೋಗೆ ಏಸಗ ದೊಡ್ಡ ಪದವಿಗೆ ಓಲೆಯೋ ನಾ ಅಡ್ತವಕ್ಕೆ ಇವಡ ವಸತಿ ಎಂಬ ಆ ತಲೆಕಣ ಅವಕ ಅಡದೇ ಅಡ ಎಂದು ಒಂದೇ ಮಕ್ಕದ ಅವಕ್ಕೆ ಇದ್ದಾರ. ಅದು ಮಟ್ಟು ಇಲ್ಲ, ಅಡ್ತವಕ ಸಾರೆಯಿಂದ ಒಂದು ಒಳ್ಳಿ ಪಚಕ ಪಡುವುದಾಗ ಎಂದೂ ಅವಕ್ಕೆ ಆಸೆ ಪಟ್ಟಾರ. ನಾ ಎಲ್ಲವ ಅರದೇ ಅತೆಂಬ ಆ ಎಣ್ಣ ಇಲ್ಲಾದೆ ಒಂದು ವಿಷಯವ ಅರಿವಿಲೆಂದಲೇ ಅದನ್ನ ಮನಸಾರ ಒಪ್ಪಿಯಾರ. ಆ ಉண்மையான ಪಣಿವೆಂಬುದು ಏನ? ನಂಗೆ ಒಂದು ಜೋಲಿ ಮಾಡುವನೇ ಆ ನಿರ್ಬಂಧದೋಗ ಮಾಡಾದೆ ನನಗೊಂದು ವಸತಿಯಾದ ವಿಷಯ ಸಿಕ್ಕ ಹೊರಾಂದು ಹೇಗೆ ನೆನಚಿ ಅದನ್ನು ಮಾಡೋದು. ಶಿವಪೆರುಮಾನ್ ಬಂದು ಆ ಪ್ರಣವ ಜ್ಞಾನವ ಮುರುಘಪೆರುಮಾನ್ ಕೂಡ ಈಸುವನೆ ಎನ್ನ ಮಾತಿತ ಹೇಗಿನದಾಗ ಅಂದು ಹೇಗೆ ಅಲಕ್ಷ್ಯ ಮಾಡಾದೆ ತನ್ನ ನೆಲೆಯೆಲ್ಲ ಬಿಟ್ಟು ಒಂದು ಶಿಷ್ಯನ ಆ ಮುರುಘಪೆರುಮಾನ್ ಮುಂದಾಡು ಕುಳಿದರು. ಒಂದು ಕೈಯ ಬೇಯ ಮುಚ್ಚಿ ಇನ್ನೊಂದು ಕೈಯ ಕಿವಿಯೋಗ ಬೀತು ಆ ಪ್ರಣವ ಜ್ಞಾನವಕ್ಕೆ ಈಸಿದರು. ಇದು ಅಂತ ನಂಗೆ ಏನು ಅರಿಯಾಕು? ಆ ಶಿವಪೆರುಮಾನ್ ಅರಿಯಾದ ವಿಷಯ ಒಂದು ಕೆಡೆಯ ಅಲ್ಲ, ತನ್ನ ಮಾತಿ ಮುರುಘಪೆರುಮಾನ್ ಹೇಗಿನ ತೆಂಬನೆ ಆ ಪಣಿವೋಡು ಅವಕ ಕೇತರು. ಇದೇ ಮಾಕತ ನಂಗೆ ಒಬ್ಬೊಬ್ಬನು ಆ ಪಣಿವೋಡು ಇಬ್ಬದು. ಒಳ್ಳೆಗೆ ಓರಿಡಿವಿ, ವಾಸನೆ ಮಾಡಿವಿ, ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್.